ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಬಂದು ಶ್ರೀವಾರಿ ಅಂತ. ನೀವೆಲ್ಲರೂ ಹೊಸಬರ್ಗಿದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗೀತು. ಅಮ್ಮು ಈಗ ರೆಡಿ ಆಗ್ತಿದ್ದಾಳೆ. ನಮ್ಮ ಅತ್ತೆ ಬರ್ತಾರೆ. ಇಲ್ಲಿಂದ ನಾವು ಇವಾಗ ನಮ್ಮ ಮನೇಲಿ ಹಬ್ಬ ಏನು ನಾವು ಮಾಡಲ್ಲ, ಸಿಂಪಲ್ಲೇ. ಏಕೆ ಅಂದರೆ ನಮ್ಮ ವಾರ್ಗಿತಿ ಮನೆಗೆ ಹೋಗ್ತೀವಿ ನಾವು ಹಬ್ಬಕ್ಕೆ. ವರ್ಷವೂ ಅಷ್ಟೇ ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿಗೆ ಹೋಗ್ತೀವಿ. ಪೂಜೆ ಮುಗಿದು ತಿಂಡಿ ತಿನ್ಕೊಂಡು ಇವಾಗ ಹೊರಡಬೇಕು. ನಮ್ಮ ಅತ್ತೆನ ಕಾಯ್ತಾ ಇದ್ದೀವಿ. ನಮ್ಮೂರ ಪಕ್ಕನೇ ಮಾದಿಹಳ್ಳಿ ಅಂತ ಐತೆ, ಅಲ್ಲಿ ಹುಟ್ಟಸಿದಪ್ಪ ದೇವಸ್ಥಾನ ಐತೆ. ಅಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ. ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗಿ ಯುಗಾದಿ ಹಬ್ಬದ ದಿನ ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ನಾಗಮಂಗ್ಲಕ್ಕೆ ಹೋಗ್ತೀವಿ. ನಮ್ಮ ವಾರ್ಗಿತಿ ಮನೆಗೆ ಇಬ್ಬರು ವಾರ್ಗಿತಿರಿದ್ದಾರೆ ನಾಗಮಂಗ್ಲದಲ್ಲಿ. ಫಸ್ಟ್ನೇ ವಾರ್ಗಿತಿ ಮನೆಯಲ್ಲೇ ಹಬ್ಬ, ಅಲ್ಲೇ ಪೂಜೆ ಎಲ್ಲ ಮಾಡ್ತಾರೆ. ಎಲ್ಲರೂ ಬಂದು ಅಲ್ಲೇ ಸೇರ್ಕೊತೀವಿ. ನಾವು ವಾರ್ಗಿತಿರಲ್ಲ, ಅಲ್ಲೇ ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಅಮ್ಮು ಬಂದು ಈ ಥರ ಆಯಿತು. ಅಮ್ಮು ಔಟ್ಫಿಟ್ಟು ಈ ಥರ ರೆಡಿ ಆಗಿದ್ದಾಳೆ. ನಾನು ಬಂದು ಈ ಥರ ಇದೆ. ನಾನು ತೋರಿಸ್ತೀನಿ. ಅಮ್ಮು ಔಟ್ಫಿಟ್ ಬಂದು ನಾನು ಮಾರ್ಬಲ್ ಪೀಸ್ ತೊಗೊಂಬಿಟ್ಟು ಅವಳಿಗೆ ಸ್ಟಿಚ್ ಮಾಡಿಸಿದ್ದೀನಿ. ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಇದು ಬಂದು ನನ್ನ ಔಟ್ಫಿಟ್ಟು. ನಾನು ಈ ಥರ ಪೂಜೆ ಮಾಡೋಣ ಮನೇಲಿ ಅಂತ ಈ ಥರ ರೆಡಿಯಾಗಿದ್ದೆ. ಆಮೇಲೆ ಡ್ರೆಸ್ ಹಾಕೊಂಡು ಹೋಗೋಣ ಅಂತ. ಅಮ್ಮುದು ನೋಡಿ ಈ ಥರ ಇದೆ ಔಟ್ಫಿಟ್ಟು. ಈ ಥರ ಬೋಟಿಗೆ ಹೇಳ್ಬಿಟ್ಟು ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಮ್ಮಗೆ. ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ಪೂಜೆ ಎಲ್ಲ ಮುಗೀತು. ಇವಾಗ ತಿಂಡಿ ತಿನ್ಕೊಂಡು ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಯುಗಾದಿ ಹಬ್ಬದ ದಿನ ನಾವು ವರ್ಷ ಹೋಗ್ತೀವಿ. ನಮ್ಮೂರ ಹತ್ರ ಮಾದಿಹಳ್ಳಿ ಅಂತ ಇದೆ, ಅಲ್ಲಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸ್ಕೊಂಡು ಇವಾಗ ನಾವು ನಾಗಮಂಗ್ಲಕ್ಕೆ ಹೊರಟ್ವು. ನಾಗಮಂಗ್ಲಕ್ಕೆ ಹೋಗೋಣ ಅಂತ. ಈ ದೇವಸ್ಥಾನ ಬಂದು ಉತ್ತ, ಅದು ಫುಲ್ ಉತ್ತ ಇದೆ. ನಾನು ಇನ್ನೊಂದು ಸತಿ ಹೋದಾಗ ತೋರಿಸ್ತೀನಿ. ನಾನು ಹೂವು ಏನು ಮುಡ್ಸಿರಲ್ವಲ್ಲ, ಆವಾಗ ತೋರಿಸ್ತೀನಿ ನಾನು. ಅದು ಫುಲ್ ಉತ್ತ ಇರೋದನ್ನ, ಆ ಉತ್ತಕ್ಕೆ ಫುಲ್ ಅಲಂಕಾರ ಮಾಡಿರೋದು, ಅದನ್ನ ಹೂವು ಎಲ್ಲ ಸುತ್ತಿ. ತುಂಬ ಚೆನ್ನಾಗೈತೆ ದೇವಸ್ಥಾನ ಅದು. ನೆಕ್ಸ್ಟ್ ಸತಿ ಹೋದಾಗ ನಾನು ನಿಮಗೆ ಬರೀ ಉತ್ತನೇ ತೋರಿಸ್ತೀನಿ. ನಾನು ಹೂವು ಏನು ಮುಡ್ಸಿರಲ್ಲ, ಆವಾಗ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ನಿಮಗೂ ಹಾಗೂ ನಿಮ್ಮ ಕುಟುಂಬದವ್ರಿಗೂ ಒಳ್ಳೇದು ಮಾಡಲಿ, ಹಾಗೆ ನಮಗೂ ಸಹ ಒಳ್ಳೇದು ಮಾಡಲಿ ಉತ್ತು ಸಿದ್ದಪ್ಪ ದೇವರು. ಈಗ ಬಂದು ನಾವು ನಮ್ಮ ವಾರ್ಗಿತಿ ಮನೆಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಒಬ್ಬಟ್ಟೆಲ್ಲ ತೊಟ್ಟಾಗಿತ್ತು, ಅಡುಗೆ ಎಲ್ಲ ಮಾಡಾಗಿತ್ತು ನಮ್ಮ ವಾರ್ಗಿತಿ. ಹಾಗಾಗಿ ಒಂದು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿ ಅಂದರು. ಹಾಗೆ ಪೂಜೆಗೆಲ್ಲ ನಾನು ಮತ್ತು ಇನ್ನೊಬ್ಬರು ವಾರ್ಗಿತಿ ರೆಡಿ ಮಾಡ್ತಾಯಿದ್ವು. ಈಗ ನಮ್ಮ ಅತ್ತೆ ಬಂದು ಪೂಜೆ ಮಾಡ್ತಿದ್ದಾರೆ. ಆಮೇಲೆ ನಾವೆಲ್ಲ ಪೂಜೆ ಮಾಡೋಣ ಅಂತ. ಕೊಡ್ಸಿ ಸುಮ್ನಿರ್ ಬೇರೆ ಏ ನಿಂಗೆ ಮರು ತಂದು ಕೊಡ್ತೀನಿ ಸುಮ್ನಿರ ಸೋನು ಮರು ತಂದು ಕೊಡ್ತೀನಿ
ಇಬ್ಬರು ಬಂದು ನಮ್ಮ ಭಾವನ ಮೊಮ್ಮಕ್ಳುಗಳು ಇಬ್ಬರು ಹಠ ಮಾಡ್ತಿದ್ರು ನನಗೆ ಬೇಕು ಅಂತ. ಅಮ್ಮ ಒಬ್ಬನಿಗೆ ದೊಡ್ಡವನಿಗೆ ಡೆಸ್ಕ್ ತಂದಿದ್ದು, ಇನ್ನೊಬ್ಬನಿಗೆ ಬ್ಯಾಟು ಬಾಲು ತೊಗೊಂಬಂದಿದ್ರು. ಅದಕ್ಕೆ ಅವರಿಬ್ಬರು ಬ್ಯಾಟು ಬಾಲ್ ಬೇಕು ಅಂತ ಇದು ಮಾಡ್ತಿದ್ರು. ಆಮೇಲೆ ಅಮ್ಮ ಇಸ್ಕೊಂಡಿಬ್ರಿಗೂ ಸಮಾಧಾನ ಮಾಡಿ ಒಂದು ಪಿಚ್ ಆಟ ಆಡಿಸಿದಳ. ಹಾಂ